ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ತುಂಬಾ ಜನ ಕೇಳ್ತಾ ಇರೋದು ಹಿಂದಿನ ಕಾಲದಲ್ಲಿ ಈ ತರದ ರೋಗ ಬಂತು ಅಂದ್ರೆ ಈ ತರನೇ ಹೇಳ್ಬೋದಿತ್ತು. ಅಂದ್ರೆ ನಾಟಿ ಕೋಳಿಗೆ ಆಗ್ಬೋದು, ಮನುಷ್ಯರಿಗೆ ಆಗ್ಬೋದು, ಯಾವ್ದಕ್ಕೆ ಆದ್ರೂ ಈ ತರದ್ ರೋಗ ಅಂತ ಒಂದು ರೋಗಗಳು ಇರ್ತಿತ್ತು. ಬಟ್ ಇವಾಗ ರೋಗಗಳು ಹೇಳಿ ಕೇಳಿ ಬರೋದಿಲ್ಲ, ಮತ್ತೆ ರೋಗಕ್ಕೆ ಇಂಥ ಔಷಧಿ ಇಂಥ ಹೆಸರೇ ಅಂತಾನೆ ಇರೋದಿಲ್ಲ. ಯಾವ ಟೈಮ್ಗೆ ಏನು ಬೇಕಾದ್ರೂ ಯೂಸ್ ಆಗ್ಬೋದು. ಅಂತಂದ್ರೆ ಇವಾಗ ಯಾವ ರೋಗ ಬೇಕಾದ್ರೂ ಬರ್ಬೋದು. ಅಂತಂದ್ರೆ ಇವಾಗ ಒಂದೇನಪ್ಪ ಅಂತಂದ್ರೆ ಒಂದು ರೋಗ ಬಂದ್ರೆ ಒಂದು ರೋಗ ಅಂತ ಹೇಳ್ತೀರಾ. ಈ ಕೋಳಿ ಮರಿಗೆ ಎಷ್ಟು ರೋಗ ಬಂದಿದೆ ಅಂತಂದ್ರೆ, ಈಗ ಮೊದಲನೇದಾಗಿ ನಗಡಿ, ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಕಣ್ ಕಾಣಿಸಲ್ಲ, ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಉಸಿರಾಡೋಕ್ಕೆ ಒಳಗಡೆಯಿಂದನೇ ಉಸಿರು ತರ್ತದ್ದು, ಅಂದರೆ ಮೂಗು ಕಟ್ಕೊಂಡಿರೋದು. ಇದು ಈ ಥರ ಕಂಪ್ಲೀಟಾಗಿ ಒಂದೇನಪ್ಪ ಅಂತಂದರೆ ಫಸ್ಟು CID ಆಗಿರಬೇಕು. ಮತ್ತು ಈ ಥರದ್ದೇನೋ ಒಂದಷ್ಟು ರೋಗಗಳ ಹೆಸರು ಹೇಳ್ಬಿಡ್ಬೋದಿತ್ತು. ಈ ಥರದ್ದು ಕಾಯಿಲೆ, ಈ ಥರದ್ದು ಇನ್ಸೆಕ್ಟ್ ಆಗೈತೆ, ಈ ಥರದ್ದು ಔಷಧಿ ಐತೆ, ಮತ್ತು ಪ್ರತಿಯೊಂದು ಹೇಳ್ಬೋದಿತ್ತು. ಬಟ್ ಇವತ್ತು ಆ ಥರ ಆಗಲ್ಲ. ಅಂತಂದರೆ ಇಂಥ ರೋಗಕ್ಕೆ ಇಂಥ ಔಷಧಿ ಅಂತ ಹೇಳೋಕ್ಕಾಗಲ್ಲ, ಎಂಥದ್ದು ಬೇಕಾದರೂ ಬರ್ಬೋದು. ಈ ಥರ ಆದಾಗ ಎಂಡ್ರೋಜನ್ ಪ್ಲಸ್ಸು ಖಂಡಿತ ಹಾಕಬೇಕಾಗುತ್ತೆ. ಇದಕ್ಕೆ ಹಾಕಿರೋದಕ್ಕೆ ಆಲ್ರೆಡಿ ಒಂದು ಸ್ವಲ್ಪ ಆ್ಯಕ್ಟಿವ್ನೆಸ್ ಕಾಣಿಸ್ತಿದೆ. ಬಟ್ ಇದೆಲ್ಲ ರಿಕವರಿ ಆಗ್ತಾ ಇರೋದು ಇವಾಗ. ಅಂತಂದರೆ ಇದು ಮೂಗಲ್ಲಿ ಉಸಿರಾಡೋಕ್ಕಾಗಲ್ಲ, ಮತ್ತು ಮೂಗಲ್ಲಿ ನೆಗಡಿ ಆಗೋದು ಅಂತಂದರೆ ನಿಮಗೆ ಫಸ್ಟು ಸ್ಟೇಜಲ್ಲೇ ಗೊತ್ತಾಗುತ್ತೆ. ಮೂಗಲ್ಲಿ ಹಿಂಗೆ ಹಿಡ್ಕೊಂಡು ನೋಡಿದ ತಕ್ಷಣ ನೆಗಡಿ ಆಗೈತೆ ಇಲ್ವಾ ಅಂತ ನೀವು ಮೂಗನ್ನ ಹಿಡ್ಕೊಂಡ್ರೆ ಗೊತ್ತಾಗೋಗುತ್ತೆ. ಆದ್ದರಿಂದ ನೀವು ಕೋಳಿಗಳನ್ನ ಆ ಥರದ್ರಲ್ಲೆಲ್ಲ ಚೆಕ್ ಮಾಡ್ಕೋತಾ ಇರಬೇಕಾಗುತ್ತೆ. ಅವಾಗವಾಗ ರೋಗಗಳು, ಲಕ್ಷಣಗಳು, ಔಷಧಿಗಳನ್ನ ಕಟ್ಟಿಟ್ವಾಗಿ ಹಾಕೋತಾ ಇರಬೇಕಾಗುತ್ತೆ. ನೀವು ಕಟ್ಟಿಟ್ಬತ್ತಿಯಾಗಿ ಔಷಧಿ ಹಾಕೊಳ್ಳಿಲ್ಲ ಅಂತಂದರೆ ನಿಮ್ಗೆ ಆಗೋ ಪ್ರಾಬ್ಲಮ್ಸ್ಗಳು ಇವೆಲ್ಲ ಆಗೇ ಆಗುತ್ತೆ. ಅಂದರೆ ನಾನು ಅವಾಗ ಒಂದು ಸಲ ಆ್ಯಂಟಿಬಯೋಟಿಕ್ ಯೂಸ್ ಮಾಡಬಾರ್ದು ಒಂದು 10 ಮರಿಗೆ ಅಂತ ಅಂದ್ಕೊಂಡಿದ್ದೆ. ಅದರಲ್ಲಿ 10ರಲ್ಲಿ 1 ಮರಿಗೆ ಈ ಥರ ರೋಗ ಇಂಜೆಕ್ಟ್ ಆಗಿರೋದು. ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಥರ ರೋಗ. ಅದನ್ನು ನೀವು ರೋಗಗಳನ್ನ ಅವಾಯ್ಡ್ ಮಾಡ್ಕೊತಾ ಇರಬೇಕಾಗುತ್ತೆ. ಅವಾಗ ರೋಗ ಅವಾಯ್ಡ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಯೂಸ್ ಆಗೋದಿಲ್ಲ. ಮತ್ತು ನಾಟಿ ಕೋಳಿ ಸ್ಟಾರ್ಟಿಂಗ್ ಮಾಡೋತ್ತವಿಂದ ಎಂಡ್ವರೆಗೂ ಯೂಸ್ ಮಾಡ್ಕೊತಾ ಇರಬೇಕಾಗುತ್ತೆ. ಆ್ಯಂಟಿಬಯೋಟಿಕ್ ಇದು ಹಾಕಬೇಕು, ಇದು ಹಾಕಬಾರ್ದು, ಪ್ರತಿಯೊಂದೂ ನಿಮ್ಗೆ ಗೊತ್ತಾಗೋಗುತ್ತೆ. ಆ ಥರದ್ರಲ್ಲಿ ನೀವು ಆ್ಯಂಟಿಬಯೋಟಿಕ್ನ ಅವಾಗವಾಗ ಹಾಕೋತಾ ಇರಬೇಕಾಗುತ್ತೆ ಫ್ರೆಂಡ್ಸ್.